ನನ್ನ ವಯಸ್ಸು 45. ನಾನು ವೃತ್ತಿಯಲ್ಲಿ ವಿಲೇಜ್ ಅಕೌಂಟೆಂಟ್ ಆಗಿದ್ದೆ. ನನಗೆ ಒಬ್ಬಳೇ ಮಗಳಿದ್ದಳು. ನನ್ನ ಗಂಡ ತೀರಿ ಹೋಗಿ 8 ವರ್ಷಗಳಾಗಿದ್ದವು. ನನಗೆ ಒಬ್ಬ ಒಳ್ಳೆಯ ಅಳಿಯ ಬೇಕಿತ್ತು. ಹಲವು ವರ್ಷಗಳ ಹುಡುಕಾಟದ ನಂತರ ನನಗೆ ಬೇಕಾದ ಅಳಿಯ ಸಿಕ್ಕನು. ಅವನು ಒಬ್ಬನೇ ಮಗನಾಗಿದ್ದನು. ತಂದೆ ತಾಯಿ ಇರಲಿಲ್ಲ. ಅವನಿಗೆ ಒಳ್ಳೆಯ ಉದ್ಯೋಗ ಮತ್ತು ಸ್ವಂತ ಮನೆಯೂ ಇತ್ತು. ಮಗಳ ಮದುವೆಯ ನಂತರ ನಾನು ಯಾರಿಗೋಸ್ಕರ ದುಡಿಯಬೇಕೆಂದು ನನ್ನ ಕೆಲಸಕ್ಕೆ ರಾಜೀನಾಮೆ ನೀಡಿ ನಾನು ಮಗಳು ಮತ್ತು ಅಳಿಯನ ಜೊತೆ ಹೋಗಿ ಅಲ್ಲಿ ನೆಲೆಸಿದೆ. ನನ್ನ ಮಗಳು ತುಂಬಾ ಸೋಂಬೇರಿ ಸ್ವಭಾವದವಳು. ನನ್ನ ಅಳಿಯನೇ ಮನೆ ಕೆಲಸವನ್ನೆಲ್ಲ ಮಾಡಿ ಮಗುವನ್ನು ಸಹ ರೆಡಿ ಮಾಡಿ ಶಾಲೆಗೆ ಕಳಿಸುತ್ತಿದ್ದ. ಅದಕ್ಕಾಗಿ ನಾನು ಅವರಿಗೆ ಸಹಾಯ ಮಾಡಿಕೊಡುವುದಕ್ಕೆ ಶುರು ಮಾಡಿದೆ. ಅದರಿಂದ ನನ್ನ ಮತ್ತು ಅಳಿಯನ ಬಾಂಧವ್ಯ ಇನ್ನೂ ಗಟ್ಟಿಯಾಯಿತು. ಹಾಗೆ ಇವರು ಮೊದಲನೇ ಮಹಡಿಯ ಒಂದು ಮನೆಯನ್ನು ಒಂದು ಗಂಡ ಹೆಂಡತಿಗೆ ಬಾಡಿಗೆಗೆ ಕೊಟ್ಟಿದ್ದರು. ನೋಡುತ್ತಾ ಸುನೀತಾ ಮತ್ತು ಅಳಿಯನ ಮಧ್ಯೆ ಏನೂ ಸರಿ ಇಲ್ಲ ಅಂತ ಅನಿಸೋಕೆ ಶುರುವಾಯಿತು. ಹಾಗೆ ಇರುವಾಗ ಅಳಿಯ ಹಾಲ್ನಲ್ಲಿ ಮಲಗೋಕೆ ಶುರು ಮಾಡಿದರು. ಸುಮಾರು 1 ತಿಂಗಳ ನಂತರ ಒಂದು ರಾತ್ರಿ ನಾನು ಮಲಗದೆ ಅಳಿಯನನ್ನು ಗಮನಿಸೋಣ ಎಂದು ಎಚ್ಚರವಿದ್ದೆ. ಅವರು ಮಧ್ಯರಾತ್ರಿ ಎಲ್ಲರೂ ಮಲಗಿದ ಮೇಲೆ ಬಾಗಿಲನ್ನು ತೆಗೆದು ನಿಧಾನವಾಗಿ ಮೊದಲನೇ ಮಹಡಿಯ ಬಾಡಿಗೆಯವರ ಮನೆಗೆ ಹೋಗುವುದನ್ನು ಗಮನಿಸಿದೆ. ಸುಮಾರು 1 ಗಂಟೆಯ ನಂತರ ಮನೆಗೆ ಬಂದು ಬಾಗಿಲನ್ನು ನಿಧಾನವಾಗಿ ಹಾಕಿ ಹಾಲ್ನಲ್ಲಿ ಮಲಗಿದರು. ನನಗೆ ಎಲ್ಲ ತಿಳಿದರೂ ನಾನು ಆ ರಾತ್ರಿ ಸುಮ್ಮನೆ ಮಲಗಿದೆ. ಮರುದಿನ ಸುನೀತಾ ಮಗಳನ್ನು ಕರೆದುಕೊಂಡು ಬ್ಯೂಟಿ ಪಾರ್ಲರ್ಗೆ ಹೋದಳು. ಇದೇ ಒಳ್ಳೆಯ ಸಮಯ ಎಂದು ಅಳಿಯನ ಜೊತೆ ಮಾತನಾಡಬೇಕೆಂದು ನಿರ್ಧರಿಸಿದೆ. ಅಳಿಯ ಹಾಲ್ನಲ್ಲಿ ಟಿವಿ ನೋಡುತ್ತಾ ಕುಳಿತಿದ್ದರು. ನಾನು ಅವರ ಬಳಿ ಹೋಗಿ ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕು ಎಂದು ಹೇಳಿದೆ. ಆಗ ಅಳಿಯಂದರು ಸರಿ ಎಂದು ಕೇಳಿದರು. ಆಗ ನಾನು ಅಳಿಯಂದ್ರೆ ನಿನ್ನೆ ರಾತ್ರಿ ನಾನು ಒಂದು ವಿಷಯವನ್ನು ಗಮನಿಸಿದೆ. ನೀವು ನನ್ನ ಮಗಳು ಸುನೀತಾಳ ಜೊತೆ ರೂಮಿನಲ್ಲಿ ಒಟ್ಟಿಗೆ ಮಲಗಿಕೊಳ್ಳುತ್ತಿಲ್ಲ. ನಿನ್ನೆ ರಾತ್ರಿ ನೀವು ಮನೆ ಆಚೆ ಹೋಗಿದ್ದನ್ನು ನಾನು ನೋಡಿದೆ. ಅಷ್ಟೊತ್ತಿನಲ್ಲಿ ನೀವು ಎಲ್ಲಿಗೆ ಹೋಗಿದ್ರಿ ಎಂದು ವಿಚಾರಿಸಿದೆ. ಆಗ ಅಳಿಯ ಅತ್ತೆ, ನಾನು ಸುನೀತಾಳನ್ನು ಮದುವೆಯಾಗಿ ನಾನು ಅವಳಿಂದ ಯಾವುದೇ ಸುಖವನ್ನು ಅನುಭವಿಸುತ್ತಿಲ್ಲ. ಹಾಗೂ ನನ್ನ ಯಾವುದೇ ಆಸೆಗಳಿಗೂ ಅವಳು ಸಹಕರಿಸುತ್ತಿಲ್ಲ. ನಾನೇನು ಮಾಡಲಿ? ಅವಳು ತುಂಬಾ ಸೋಂಬೇರಿ. ಪತಿಗೂ ಸಮಯ ಕೊಡಬೇಕೆಂದು ಅವಳಿಗೆ ಗೊತ್ತಿರಬೇಕು. ಹಾಗಾಗಿ ನಾನು ಬಾಡಿಗೆ ಮನೆಯ ಹೆಂಗಸಿನೊಂದಿಗೆ ನನ್ನ ಆಸೆಗಳನ್ನು ಈಡೇರಿಸಿಕೊಳ್ಳುತ್ತಿದ್ದೇನೆ ಅಂದರು. ಅಳಿಯನ ಮಾತು ಕೇಳಿ ನನಗೆ ಆಘಾತವಾಯಿತು. ನೀವು ಮಾಡುತ್ತಿರುವುದು ತಪ್ಪು ಎಂದು ಅವರಿಗೆ ಹೇಳಿದೆ. ನನ್ನ ಮಗಳಿಗೆ ಮೋಸ ಮಾಡಬೇಡಿ ಎಂದು ಬೇಡಿಕೊಂಡೆ. ಆಗ ಅಳಿಯ, ನಾನು ನಿಮ್ಮ ಮಗಳಿಗೆ ಮೋಸ ಮಾಡುತ್ತಿಲ್ಲ. ಆದರೆ ನನ್ನ ಯೌವನವನ್ನು ಹಾಳು ಮಾಡಿಕೊಳ್ಳುವುದು ನನಗೆ ಇಷ್ಟ ಇಲ್ಲ. ನಿಮ್ಮ ಮಗಳು ನನಗೆ ಎಲ್ಲಾ ರೀತಿಯಲ್ಲೂ ಸಹಕರಿಸಿದ್ದಿದ್ದರೆ ನಾನು ಯಾಕೆ ಹೀಗೆ ಮಾಡುತ್ತಿದ್ದೆ ಎಂದು ಪ್ರಶ್ನಿಸಿದರು. ಆಗ ನಾನು ಅಳಿಯಂದ್ರೆ ನಾನು ಅವಳಿಗೆ ಬುದ್ಧಿಮಾತುಗಳನ್ನು ಹೇಳುತ್ತೇನೆ. ನೀವು ಹೀಗೆ ಮಾಡಬೇಡಿ ಎಂದು ಹೇಳಿದೆ. ಅವರು ಆಗಲಿ ಎಂದರು. ಪಾರ್ಲರ್ನಿಂದ ಸುನೀತಾ ಬರುವುದನ್ನೇ ಕಾಯುತ್ತಾ ಇದ್ದೆ. ಅವಳ ಬಂದ ನಂತರ ಅವಳನ್ನು ಕೂರಿಸಿಕೊಂಡು ಗಂಡನನ್ನು ಹೇಗೆ ಸಂತೋಷವಾಗಿ ಇಟ್ಟುಕೊಳ್ಳಬೇಕೆಂದು ನಾನು ಅವಳಿಗೆ ತಿಳಿ ಹೇಳಿದೆ. ಅದಕ್ಕೆ ಅವಳು, ನಾನು ಆಫೀಸ್ನಿಂದ ಬರುವಷ್ಟರಲ್ಲಿ ಆಯಾಸವಾಗಿರುತ್ತೇನೆ. ರಾತ್ರಿ ಅವರು ಒತ್ತಾಯಿಸಿದರೆ ನನಗೆ ಅವರ ಇಚ್ಛೆಯಂತೆ ಇರಲು ಸಾಧ್ಯವಾಗುತ್ತಿಲ್ಲ ಎಂದು ರೂಮ್ಗೆ ಹೋದಳು. ಮರುದಿನ ಬೆಳಿಗ್ಗೆ ಸುನೀತಾ ಆಫೀಸ್ಗೆ ಹೋದ ಮೇಲೆ ಅಳಿಯ ನನ್ನ ಬಳಿ ಬಂದು, ಅತ್ತೆ, ಸುನೀತಾಳ ಹತ್ತಿರ ಮಾತನಾಡಿದ್ದೀರಾ ಎಂದು ಕೇಳಿದ. ಆಗ ನಾನು ಅವಳಿಗೆ ಎಷ್ಟೇ ಏನೇ ಹೇಳಿದರೂ ಅರ್ಥವಾಗುತ್ತಿಲ್ಲ. ನಿಮಗೆ ಏನೇ ಬೇಕಾದರೂ ನನ್ನ ಹತ್ತಿರ ಬನ್ನಿ, ನಿಮ್ಮ ಆಸೆಗಳನ್ನು ಪೂರೈಸುತ್ತೇನೆ ಎಂದು ನಾಚಿಕೆ ಬಿಟ್ಟು ಹೇಳಿದೆ. ಆಗ ಅವರು, ಅತ್ತೆ, ತುಂಬಾ ದಿನಗಳಿಂದ ನಿಮ್ಮನ್ನು ಈ ಬಿಕಿನಿಯಲ್ಲಿ ನೋಡುವ ಆಸೆಯಿತ್ತು. ಇದನ್ನು ತಗುಳಿ ಹಾಕಿಕೊಂಡು ಬನ್ನಿ ಎಂದು ಹೇಳಿದರು. ನಾನು ಬೇರೆ ದಾರಿ ಇಲ್ಲದೆ ನಾಚಿಕೆಯಿಂದ ಬಟ್ಟೆಯನ್ನು ತೆಗೆದುಕೊಂಡು ರೂಮ್ಗೆ ಹೋಗಿ ಬಿಕಿನಿ ಹಾಕಿಕೊಂಡು ಅಳಿಯನ ಮುಂದೆ ಬಂದೆ. ನನಗೆ 45 ವರ್ಷ ಆಗಿದ್ದರೂ ನಾನು ನೋಡಲು ತುಂಬಾ ಸುಂದರವಾಗಿದ್ದೆ. ಅತ್ತೆ, ನಿಮ್ಮ ಮಗಳಿಗಿಂತ ನೀವೇ ಸುಂದರವಾಗಿದ್ದೀರಾ ಎಂದು ಹೊಗಳಿದರು. ನಿಮ್ಮನ್ನು ನೋಡಿದ ಮೇಲೆ ನನಗೆ ತಡೆದುಕೊಳ್ಳಲು ಆಗುತ್ತಿಲ್ಲ. ನಿಮ್ಮನ್ನು ಅನುಭವಿಸಬೇಕೆಂದು ಅನಿಸುತ್ತಿದೆ ಎಂದ. ಆಗ ನಾನು, ಅಳಿಯ ಅಂದ್ರೆ ಈಗ ಬೇಡ, ಸುನೀತಾ ಬರುವ ಸಮಯವಾಗಿದೆ. ರಾತ್ರಿ ಸುನೀತಾ ಮಲಗಿದ ಮೇಲೆ ನನ್ನ ರೂಮ್ಗೆ ಬನ್ನಿ ಎಂದು ಹೇಳಿದೆ. ಆಗ ಅಳಿಯ ಖುಷಿಯಿಂದ ನನ್ನನ್ನು ತಬ್ಬಿಕೊಂಡು ಒಂದು ಮುತ್ತನ್ನು ಕೊಟ್ಟು ಹೋ ಎಂದು ಹೇಳಿ ಹೋದರು. ರಾತ್ರಿ ಸಮಯ ಬಂದೇ ಬಿಡ್ತು. ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ತಳಮಳ ಆಗಲು ಶುರುವಾಯಿತು. ಸುನೀತಾ ಮಲಗಿದ ಮೇಲೆ ಅಳಿಯ ನನ್ನ ರೂಮಿಗೆ ಬಂದು ಡೋರ್ ಲಾಕ್ ಮಾಡಿ ನನ್ನ ಪಕ್ಕದಲ್ಲಿ ಬಂದು ಕುಳಿತು ನನ್ನ ಕೈಯ ಮೇಲೆ ಅವನ ಕೈಯನ್ನು ಇಟ್ಟನು. ನಿಧಾನವಾಗಿ ನನ್ನ ಕುತ್ತಿಗೆಗೆ ಚುಂಬಿಸಲು ಶುರು ಮಾಡಿದನು. ಎಷ್ಟೋ ವರ್ಷಗಳ ನಂತರ ಪರಪುರುಷನ ಸ್ಪರ್ಶದಿಂದ ನನ್ನ ದೇಹದಲ್ಲಿ ಒಂದು ರೀತಿಯ ವಿದ್ಯುತ್ ತರಂಗ ಶುರುವಾಯಿತು.
ಆಗ ನಾನು, ಅಳಿಯ ಅಂದ್ರೆ ನಾನು ನಿಮಗೆ ಇಷ್ಟ ಇದ್ದೀನಾ? ಇಲ್ಲ, ನೀವು ಅವಕಾಶ ಸಿಕ್ಕಿದೆ ಎಂದು ಈ ರೀತಿ ಮಾಡುತ್ತಿದ್ದೀರಾ ಎಂದು ಕೇಳಿದೆ. ಅದಕ್ಕೆ ಅವರು, ಅತ್ತೆ, ನೀವೆಂದರೆ ತುಂಬಾ ನನಗೆ ಇಷ್ಟ. ಸುಮಾರು ದಿನಗಳಿಂದ ನಿಮ್ಮ ಬಳಿ ಈ ವಿಚಾರವನ್ನು ಕೇಳಬೇಕೆಂದುಕೊಂಡಿದ್ದೆ. ಆದರೆ ನೀವು ಒಪ್ಪುವುದಿಲ್ಲವೆಂದು ನಾನು ಸುಮ್ಮನಿದ್ದೆ ಅಂದರು. ಅವರ ಮಾತನ್ನು ಕೇಳಿ ಖುಷಿಯಾಗಿ ನಾನು ಅವರನ್ನು ತಬ್ಬಿಕೊಂಡೆ. ನಂತರ ನಾವಿಬ್ಬರೂ ಆ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡೆವು. ಬೆಳಿಗ್ಗೆ ಎದ್ದು ಅಳಿಯನಿಗೆ ಕಾಫಿ ಮಾಡಿಕೊಟ್ಟೆ. ಆಗ ಅವರು, ರಾತ್ರಿ ನಿಮಗೆ ಖುಷಿ ಆಯಿತಾ ಎಂದು ಕೇಳಿದರು. ನಾನು ಹೌದು ಎಂದು ನಾಚಿಕೆಯಿಂದ ಅವರಿಗೆ ಮುತ್ತನ್ನು ಕೊಟ್ಟು ಅಡುಗೆ ಮನೆಗೆ ಹೋದೆ. ಇದೇ ರೀತಿ ಸುನೀತಾ ಇಲ್ಲದಿದ್ದಾಗ ಇಂತಹ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳುತ್ತಿದ್ದೆವು. ಈ ಕಥೆ ನಿಮಗೆ ಇಷ್ಟ ಆದ್ರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.